ಅದಕ್ಕೆ ಸೇವೆಯೇ ಸಾಧನೆಯಾಗಿಹುದು, ಗುರು ಕರುಣೆಯೇ ಧನ್ಯನ ಮಾಡುವುದು ಅಂತ ನಾವು ದಯಾಮಯ ಹಾಡಲ್ಲಿ ಮಾಡ್ತೀವಿ. ಅಂದ್ರೆ ಸೇವೆಯೇ ಅವ್ರ ಸಾಧನೆ ಆಗಿತ್ತು. 50 ವರ್ಷಗಳ ಕಾಲ ಉಚಿತವಾಗಿ ಯಾರು ಮಾಡ್ತಾರ್ರಿ? ಇವತ್ತು ಒಂದು ಸಣ್ಣ ಕೆಲಸ ಮಾಡಿದ್ರು ನಿರೀಕ್ಷೆ ಮಾಡ್ತೀವಿ, ದುಡ್ಡು ಕೊಡ್ರಿ, ಎಲ್ಲದಕ್ಕೂ ಕಮರ್ಷಿಯಲ್ ಮೈಂಡ್ ಇವತ್ತು. ಆದ್ರೆ ಆಗಿನ ಕಾಲದಲ್ಲಿ 50 ವರ್ಷಗಳ ಕಾಲ ಸರಿಸುಮಾರು 5-6 ಸಾವಿರ ಜನ ಹೆಣ್ಮಕ್ಳಿಗೆ ಉಚಿತವಾಗಿ ಹೆರಿಗೆ ಮಾಡಿಸಿದ್ದಾಳಲ್ಲ. ಆ ಹೆರಿಗೆ ಆಗೋವರೆಗೂ ವಾರಗಟ್ಲೆ ಅವ್ರ ಮನೆಗೆ ಇದ್ದು ಅವ್ರು ಕೊಡುವ ಬೆಲ್ಲ, ಅಕ್ಕಿ, ಏನು 10 ರೂಪಾಯಿ ದುಡ್ಡು ಅಷ್ಟೇ, ಅಷ್ಟಕ್ಕೆ ಅವರು ತೃಪ್ತಿ ಪಡ್ಕೊತಾ ಇದ್ರು. ನಮಗೆ ಇವತ್ತು ಲಕ್ಷಗಟ್ಲೆ ಸಂಬಳ ಬಂದ್ರೆ ನಮ್ಗೆ ಕಡಿಮೆ ಆಯ್ತು ಸಂಬಳ, ಇನ್ನೊಂದು ಕಂಪ್ನಿ ಚೇಂಜ್ ಮಾಡೋದು, ಮತ್ತೊಂದು ಕೆಲಸ, ಇಲ್ಲಿಂದ ಅಲ್ಲಿಗೆ ಎಗರೋದು, ಅಲ್ಲಿಂದ ಡಿಗ್ರಿ, ಅಂದ್ರೆ ಎಷ್ಟು ಆಸೆಗಳ ಬೆನ್ನತ್ತಿ ಮನುಷ್ಯ ಹೋಗ್ತಾ ಇದ್ದಾನೆ. ನಾವು ಆಸೆಗಳಿಗೆ ಬ್ರೇಕ್ ಹಾಕ್ಬೇಕು. ಅದೇ ರೀತಿಯಲ್ಲಿ ಅಜ್ಜಿಯವರ ಸೇವೆಯನ್ನ ಇವತ್ತು ನರಹರಿ ಪ್ರತಿಷ್ಠಾನ, ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದಿ ಚಾರಿಟೀಸ್ ಮತ್ತು ವಿಶೇಷವಾಗಿ ಆಶ್ರಮ, ನನಗೆ ಬಹಳ ಆತ್ಮೀಯರು, ಗುರುಗಳಿಗಿಂತ ನನಗೆ ಬಹಳ ಆತ್ಮೀಯರು ಅಂತಂದ್ರೆ ರಾಜಾರಾಮ್ ಗುರುಗಳು. ಬಹಳ ಆತ್ಮೀಯವಾಗಿ ನನ್ನ ಹತ್ರ ಒಟ್ಟಿಗೆ ಮಾತಾಡ್ತಾರೆ. ಆಶ್ರಮ, ಶಾರದಾಶ್ರಮದಿರ್ಬೋದು, ಬೇರೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿರ್ಬೋದು, ಆಧ್ಯಾತ್ಮಿಕ ಚಟುವಟಿಕೆ ಇರ್ಬೋದು, ಬೇರೆದು ಇರ್ಬೋದು. ಹಾಗಾಗಿ ಬಹಳ ಆತ್ಮೀಯವಾಗಿ ಅವ್ರು ನನಗೆ ಈ ಥರ ಒಪ್ಕೊಂಡು ಯತೀಶ್ ನಮ್ಮ ಪ್ರತಿಷ್ಠಾನ ಸನ್ಮಾನ ಮಾಡ್ತೇವೆ, ಸ್ವಲ್ಪ ಗೌರವಧನವನ್ನು ಕೊಡ್ತೀವಿ. ಆ ಗೌರವಧನನ ಅಜ್ಜಿ ಯಾವುದೇ ಕಾರಣಕ್ಕೂ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ನನಗೆ ಅವರು ಗಮನಕ್ಕೆ ತಂದರು. ಹಾಗಾಗಿ ಇವತ್ತು ಪ್ರತಿಷ್ಠಾನದ ಕಡೆಯಿಂದ ಏನು ಹಣವನ್ನು ಕೊಡ್ತಾ ಇದ್ದಾರೋ ಆ ಹಣವನ್ನು ಅಜ್ಜಿ ಮನೆಯಲ್ಲೇ ಶೌಚಾಲಯ ಇಲ್ಲ, ಹಾಗಾಗಿ ಆ ಹಣವನ್ನು ಶೌಚಾಲಯಕ್ಕೆ ಬಳಸ್ಕೊತೀವಿ. ಮತ್ತು ಇನ್ನೂ ಸ್ವಲ್ಪ ಹಣ ಅವಶ್ಯಕತೆ ಇದೆ. ದಯವಿಟ್ಟು ಆಸಕ್ತರು ಅಜ್ಜಿಗೆ ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಕೊಡುವಂಥವ್ರು ಆಸಕ್ತರು ಕೊಡ್ಬೋದು. ದಯವಿಟ್ಟು ಅಜ್ಜಿಗೆ ಮನೆ ಇವತ್ತಿಗೂ ಒಂದು ಗುಡಿಸ್ಲು ಮನೆಯಲ್ಲಿ ವಾಸ ಮಾಡ್ತಾಳೆ. ನಮ್ಗೆ ಎಂತೆಂಥ ಐಷಾರಾಮಿ ಕೋಟಿಗಟ್ಟಲೆ ಹಣ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಮನೆಗಳು ಕಟ್ತೀವಿ. ಅದಕ್ಕೆ ಸ್ವಾಮಿ ಪುರುಷೋತ್ತಮ ಅಂಜಿ ಬರೆದ್ರು, ಮನುಜ ತನ್ನ ಮಿತಿಯನು ಹರಿಯ ಕಟ್ಟುತಿಹನು ಗಗನದಿ ಮನೆಯ, ಸುಖದಿ ಬಾಳ್ವೆನೆಂದು ದುಡಿದ ಬಾಳು ಮುಗಿವ ಮೊದಲೇ ಮಡಿದ, ಪಾರು ಮಾಡೋ ದೇವಾ ಈ ಜಗವ ನಂಬಿ ಸುಖವೇ ಇಲ್ಲ, ಒಂದು ಸುಖಕ್ಕೆ 100 ದುಗುಡ, ಇದುವೇ ಜಗದ ವೈಭವ, ಆಸೆ ಪಟ್ಟು ಪಡೆದುದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯುವರೆಲ್ಲ. ಅದಕ್ಕೆ ಆಸೆ ಪಟ್ಟು ಎಲ್ಲವನ್ನು ಪಡ್ಕೊಂಡು ಎಲ್ಲ ದುಂಡಿಗೆ ಹಾಕಿದ್ದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಚೆಕ್ ಮಾಡಿದ್ದೆ, ಆದರೆ ಯಾವುದು ಬರಲ್ಲ, ಸೇವೆ ಮಾತ್ರ ಬರೋದು, ತ್ಯಾಗ ಮಾತ್ರನೇ ಬರೋದು. ಹಾಗಾಗಿ ಇವತ್ತು ಸಿಂಹಾದಿ ಸ್ವಾಮಿಗಳು ಯಾಕೆ ಸ್ಮರಣೆ ಮಾಡ್ತೀವಿ ಅಂದರೆ ಅವರ ಸೇವೆ, ಅವರ ಆದರ್ಶ, ಅವರ ಒಬ್ಬ ಗೃಹಸ್ಥರಾಗಿನೂ ಆದರ್ಶವಾಗಿ ನಾವು ಆಧ್ಯಾತ್ಮಿಕ ಜೀವನ ನಡೆಸ್ಕೊಡ್ಲಿಕ್ಕೆ ಮೂಲ ಅಂತಹ ಸದ್ಗುರುಗಳು. ಹಾಗಾಗಿ ಒಂದು ಒಳ್ಳೆಯ ಚಳ್ಳಕೆರೆ ಆಧ್ಯಾತ್ಮಿಕ ನಗರಿ ಆಗಬೇಕು. ಒಂದು ಒಳ್ಳೆಯ ಆಧ್ಯಾತ್ಮಿಕ ಕೇಂದ್ರಗಳು ಚಳ್ಳಕೆರೆಯಲ್ಲಿದೆ. ಶಾರದಾಶ್ರಮ ಇದೆ, ನರಹರಿ ಪರಂಪರೆ ಆಶ್ರಮ ಇದೆ, ಆಮೇಲೆ ಸಾಯಿಬಾಬಾ ಮಂದಿರ ಇದೆ, ಇಸ್ಕಾನ್ ಇದೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಮಠ ಇದೆ, ಆಮೇಲೆ ಈ ಥರ ಹಲವಾರು ಸಂಘ ಸಂಸ್ಥೆಗಳು, ದೊಡ್ಡೇರಿ ಆಶ್ರಮ ಇದೆ, ದತ್ತಾವಧೂತ ಆಶ್ರಮ, ಈ ಥರ ಎಂತೆಂಥ ಸಂತ ಪರಂಪರೆ ಇದೆ. ದಯವಿಟ್ಟು ಆ ಸಂತ ಪರಂಪರೆಯ ಆ ವ್ಯಕ್ತಿಗಳನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಅಜ್ಜಿಯ ಸೇವೆಯನ್ನ ಪ್ರತಿಷ್ಠಾನ ಗುರುತಿಸಿರುವಂಥದ್ದು, ಅವರನ್ನು ಗೌರವಿಸಿರುವಂಥದ್ದು ಬಹಳ ತೃಪ್ತಿಯನ್ನು ಕೊಟ್ಟಿದೆ. ನನಗೆ ಈ ಥರ ಅಜ್ಜಿ ಬಗ್ಗೆ ಗಮನಕ್ಕೆ ಬಂದಾಗ ನಮ್ಮ ಶಾರದಾಶ್ರಮದ ಕೆಲವು ಭಕ್ತರು, ನಮ್ಮ ಇಲ್ಲಿ ಸತ್ಯನಾರಾಯಣಪ್ಪ ಅವರು ಇದ್ದಾರಲ್ಲ, ಅವ್ರ ಮನೆಯವ್ರು ಮೋಹಿಣಿ ಅಮ್ಮ, ಸುಭಾಷ್ ಸೋಮಶೇಖರ್ ಮತ್ತು ರುಕ್ಮಿಣಿ ಮೇಡಮ್ ಅಂತ ಅವ್ರು ಲೆಕ್ಚರ್ ಆಗಿ ರಿಟೈರ್ಡ್ ಆದರು. ಅವರು ಎಲ್ಲರೂ ಹೋಗಿ ಅಜ್ಜಿಗೆ ಫಸ್ಟು ಸನ್ಮಾನ ಮಾಡಿ ಬಂದ್ವಿ. ಅಲ್ಲಿಂದ ಇಲ್ಲಿವರೆಗೂ ಪತ್ರಿಕೆಗಳಲ್ಲಿ ನಿರಂತರವಾಗಿ ಅಜ್ಜಿ ಬಗ್ಗೆ ಬರ್ತಾನೆ ಇದೆ. ಅಜ್ಜಿ ಎಲ್ಲಿದ್ಲಪ್ಪ, ಇವತ್ತು ಎಲ್ಲಿಗೆ ಬಂದಿದ್ದಾಳೆ ಅನ್ನೋ ಲೆಕ್ಕಕ್ಕೆ, ಪದ್ಮ ಪ್ರಶಸ್ತಿ ಒಟ್ಟಿಗೂ ಶಿಫಾರಸ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಪತ್ರಿಕೆಗಳಿಗೆ ಇವತ್ತು ಬರ್ತಾ ಇದೆ. ಹಾಗಾಗಿ ಸೇವೆ 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 ಆ ಸೇವೆ ಮಾಡಿದ್ಕೆ ಇವತ್ತು ಅಜ್ಜಿ ಗೌರವ ಸಿಕ್ಕಿದೆ ಹೊರತು ಮನೆ ಕಟ್ಟಿದ್ಕೆಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ಕೆಲ್ಲ ಸೇವೆ ಅವ್ರಿಗೆ ಗೌರವ ಸಿಗ್ತದೆ. ಹಾಗಾಗಿ ಸೇವೆಗೆ ಯಾವತ್ತೂ ಗೌರವ ಸಿಗುತ್ತೆ. ಅದಕ್ಕೆ ಸೇವೆ ಮಾಡಬೇಕು, ಸೇವೆಗೋಸ್ಕರನೇ ಬದುಕನ್ನು ನಾವು ಸವಿಸ್ಬೇಕು ಅಂತ ಹೇಳ್ತಾ, ಹಾಗಾಗಿ ನನ್ನ ಪರವಾಗಿ ಮತ್ತು ಅವ್ರ ಕುಟುಂಬದ ಎಲ್ಲರ ಪರವಾಗಿ ಮತ್ತೆ ಒಂದು ಮನವಿ ಅಂತಂದರೆ, ಅಜ್ಜಿಗೆ ಇವತ್ತು ಮನೆ ಇಲ್ಲ, ಶಾಸಕರು ಭರವಸೆ ಕೊಟ್ಟಿದ್ದಾರೆ ಮನೆಗೆ ಮಾಡಿಕೊಡ್ಬೇಕು ಅಂತ, ಮಾಡ್ಕೊಡ್ತೀನಿ ಅಂತ. ಹಾಗಾಗಿ ಕರೆಂಟ್ ಅದಕ್ಕೆ ಸ್ವಾಮಿ ಪುರುಷೋತ್ತಮಾಜಿ ಯಾವಾಗ ಕಾಮಿಡಿ ಮಾಡೋರು ಅಂತ ಏನಂತಂದರೆ, ಸೌಂಡ್ ಸಿಸ್ಟಮ್ ಇದ್ದರೆ ಸಾಲದು, ಅದ್ರಲ್ಲಿ ಸಿಸ್ಟಮ್ ಇರಬೇಕು ಅಂತ. ಸೌಂಡ್ ಸಿಸ್ಟಮ್ ಇದ್ದರೆ ಸಾಲದು, ಅದರಲ್ಲಿ ಸಿಸ್ಟಮು ಇರಬೇಕು. ಇಲ್ಲ ಅಂತ ಅದಕ್ಕೆ ನಾವು ಶಾರದಾಶ್ರಮದಲ್ಲಿ ಮೈಕ್ನ ಇಡ್ಬೇಕಾದ್ರೆ 3-4 ಸರಿ ಚೆಕ್ ಮಾಡ್ತಾ ಇತ್ತು, ಮೈಕ್ ಬರುತ್ತೋ ಇಲ್ಲೋ ಅಂತ. ಅಷ್ಟು ಪರ್ಫೆಕ್ಟ್ನೆಸ್, ಚಿಕ್ಕ ವಿಷಯದಲ್ಲೂ ಸ್ವಾಮಿ ಪುರುಷೋತ್ತಮಾಜಿಯವರು ಆ ಪರ್ಫೆಕ್ಟ್ನೆಸ್ನ ಬಯಸ್ತಾ ಇದ್ರು. ಹಂಗೆ ಮೈಕ್ ಈಗಿನ ಹತ್ರ ಸ್ವಲ್ಪ ತೊಂದರೆ ಆಯ್ತು, ಅದಕ್ಕೆ ಅದು ಹೇಳ್ದೆ ಅಷ್ಟೇ. ಹಾಗಾಗಿ ಸೇವಾ ಪ್ರತಿಷ್ಠಾನಕ್ಕೆ ಮತ್ತು ವೈಯಕ್ತಿಕವಾಗಿ ಮತ್ತು ಅವ್ರ ಕುಟುಂಬದ ಎಲ್ಲರ ಪರವಾಗಿ ನರಹರಿ ಪರಂಪರೆಯ ಎಲ್ಲ ಸದ್ಗುರುಗಳಿಗೂ ಮತ್ತು ಪೂಜ್ಯ ವೈ ರಾಜಾರಾಮ್ ಗುರುಗಳಿಗೂ ಮತ್ತು ಎಲ್ಲ ಗಣ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನ್ನ ಪರವಾಗಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡುವ ಮೂಲಕ ಪ್ರತಿಷ್ಠಾನಕ್ಕೆ ಒಂದು
ಗೌರವ ಸಮರ್ಪಣೆ ಮಾಡಬೇಕಂತ ನಾನು ಕೇಳ್ಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹಾಡ್ತೇನೆ. ಅವರಿಗೆ ಇವತ್ತಿಗೂ ಮನೆ ಇಲ್ಲ. ಆಸಕ್ತರು ಅಂದರೆ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳು ಏನಂತಂದರೆ ಭರವಸೆ ಅದು ಒಂಥರ ಅದೊಂದು ಶಬ್ದ, ಅದು ಸೌಕಲ ಶಬ್ದ ಆಗಿದೆ. ಅದು ಭರವಸೆ ಕೊಟ್ಟಮೇಲೆ ಅದು ಕೆಲವು ಟೈಮಲ್ಲಿ ಭರವಸೆ ಆಗೇ ಉಳಿತದೆ, ಕಾರ್ಯರೂಪಕ್ಕೆ ಬರಲ್ಲ. ಅದಕ್ಕೆ ನಾವು ಅನುಷ್ಠಾನ ವೇದಾಂತಿಗಳಾಗಬೇಕು. ನಾವು ಸುಮ್ಮನೆ ಬರೇ ಮಾತಾಡಿದ್ದೆ ಮಾತೇ ಸಾಧನೆ ಆಗಬಾರ್ದು, ಸಾಧನೆ ಮಾತಾಗಬೇಕು ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಹಾಡ್ತೀನಿ. ಅಜ್ಜಿಗೆ ಮನೆಯದು ಪರಿಸ್ಥಿತಿ ತುಂಬ ಕಷ್ಟ ಇದೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಸೋರ್ತದೆ. ಅಜ್ಜಿ ಮೊಮ್ಮಗಳು ಪಾಲಕ ಅಂತ ನೋಡ್ಕೊತಾ ಇದ್ದಾಳೆ. ಮಳೆ ಬರ್ಬೇಕಾದ್ರೆ ಟಾಟೋಲ್ ಹೊತ್ಕೊಂಡು ಮಕ್ಕಂತ ಅಂತೆ. ನಾವೆಷ್ಟು ಸೌಕರ್ಯವಾಗಿ ಬದುಕ್ತಾ ಇದ್ವಿ. ಹಾಗಾಗಿ ಬಾತ್ರೂಮ್ ಕಟ್ಟುವಂಥ ವ್ಯವಸ್ಥೆನೂ ಪ್ರತಿಷ್ಠಾನ ಕಡೆಯಿಂದ ಹಣ ಕೊಟ್ಟಿದ್ದಾರೋ ಆ ಹಣನ ನಾವು ಬಳಸ್ಕೊಂತೇವೆ. ನಿಮ್ಗೇನಾಗ್ತದೋ ಆ ಸಹಾಯವನ್ನು ದಯವಿಟ್ಟು ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹಾಡ್ತೇನೆ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜಯರಾಮ್ ಕೃಷ್ಣ.